ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಭಾಳ ಮಸ್ತಾಗಿ ಮಾಡ್ಬೋದಾದಂತಹ ಪದರ ಚಪಾತಿಯನ್ನು ಒಂದು ವಿಭಿನ್ನ ರೀತಿ ಒಳಗೆ ತೋರಿಸ್ಕೊಡ್ತೀವಿ ರೀ. ಇವು ನಿಮ್ಗೆ ಟೇಸ್ಟ್ದಾಗಂತೂ ಅಗದಿ ಭಾರಿ ಅನಿಸ್ತಾವೆ ಮತ್ತು ಮಾಡೋಕ್ಕೂ ಅಷ್ಟು ಸುಲಭ ರೀ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ನೋಡ್ರಿಕ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫೇಸ್ಬುಕ್ದಾಗ ಫಾಲೋನು ಮಾಡಿಬಿಡ್ರಿ. ನೋಡಿರಿ, ಇದಕ್ಕೇನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಪ್ಲೇಟ್ ಅಥವಾ ಒಂದು ಪರಾತ್ನಾಗ 1 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊರಿ. ಅದಕ್ಕೆ 1/3 ಕಪ್ ಅಷ್ಟು ನೀವು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊರಿ. ತಿಂತಿರಲ್ಲ, ಹಿಂಗೆ ಮಾಡ್ಕೊಂಡು ತಿನ್ನಿರಿ, ನೀವು ಭಾಳ ಮಸ್ತ್ ಆಗ್ತೈತಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿರಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ. ಅದಾದ ನಂತರ ನೀವು ಇಲ್ಲಿ ಸ್ವಲ್ಪ ನೀರನ್ನು ಹಾಕೊಂತ ಹಿಟ್ಟನ್ನು ಕಲಿಸ್ಬೇಕ್ರಿ. ಅಕಸ್ಮಾತ್ ನೀವು ವೆಯ್ಟ್ ಲಾಸ್ ಅದು ಮಾಡತ್ತಿದ್ರಿ, ವೆಯ್ಟ್ ಗೇನ್ ಮಾಡತ್ತಿದ್ರಿ ಅಂತಂದ್ರೆ ಯಾವತ್ತೂ ನೀವು ಗೋಧಿ ಹಿಟ್ಟಿನಾಗ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸಿ ಚಪಾತಿ ಅದು ಮಾಡೋದು ಬರ್ರಿ. ಆದ್ರೆ ನಾವಿಲ್ಲಿ ನಿಮಗೆ ವೆಯ್ಟ್ ಲಾಸ್ ರೆಸಿಪಿ ತೋರ್ಸಕತ್ತಿಲ್ಲ ರೀ, ನಿಮಗೆ ಹೇಳತ್ತೀನಿ ನಾ ಅಷ್ಟೇ. ಈಗ ಚೆಂದಂಗೆ ಎಲ್ಲ ಹಿಟ್ಟು ಕಲಿಸಿ ಕನಕ ಮಾಡಿ ಈ ರೀತಿ ಬರಬೇಕಿರೋದು ಅಷ್ಟು ಮಾಡಿ ಒಂದು 10 ನಿಮಿಷ ಪ್ಲೇಟೋ ಒಂದು ಬೌಲೋ ಮುಚ್ಚಿ ಇಟ್ಬಿಡ್ರಿ. 10 ನಿಮಿಷ ಆದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆಂದಂಗೆ ಅದನ್ನು ನೀವು ಸಾಫ್ಟ್ ಆಗುವಂಗೆ ಒಮ್ಮೆ ಮಿದ್ಕೊರಿ. ಕಣಕ ಈ ರೀತಿ ಬರ್ಬೇಕ್ರಿ. ಆಮೇಲೆ ಏನು ಮಾಡೋದ್ರಿ, ಒಂದು ದೊಡ್ಡ ಉಳ್ಳಿ ತೊಗೊಂಡು ಕೈಯಾಗಿ ಹಿಂಗೆ ಗುಂಡು ಮಾಡಿ ಆಮೇಲೆ ದೊಡ್ಡದೊಂದು ಹಿಂಗೆ ಪೇಡೆ ಮಾಡ್ಕೊಳದ್ರಿ. ಇದಾದ ನಂತರ ಇದನ್ನು ಗೋಧಿ ಹಿಟ್ಟಿನಾಗ 1-2 ಸಲ ಹಿಂಗೆ ಮ್ಯಾಲ ಕೆಳಗೆ ಎದ್ರಿ. ಅದಾದ ನಂತರ ನೀವು ಲಟ್ಟಣಿಗೆ ತೊಗೊಂಡು ಇದನ್ನು ಲಟ್ಸಾಕ ಸ್ಟಾರ್ಟ್ ಮಾಡಿರಿ. ಇದು ಸಿಂಪಲ್ ಆಗಿರುವಂತಹ ಚಪಾತಿ ರೀ, ಭಾಳ ಮಸ್ತಾಗಿರುವಂತಹ ಒಂದು ಚಪಾತಿ. ಇದಕ್ಕೆ ಏನು ಮಾಡಿರಿ, ಒಂದು ಅರ್ಧಕ್ಕೆ ಎಣ್ಣೆ ಹಚ್ಚಿ ಅದನ್ನ ಹಿಂಗೆ ಮಡಚಿರಿ. ಮಡಿಸಿದಾದ್ಮೇಲೆ ಅದ್ರಾಗ ಒಂದು ಅರ್ಧ ಸ್ವಲ್ಪ ಗೋಧಿ ಹಿಟ್ಟು, ಒಂದು ಕಡೆ ಅರ್ಧ ಎಣ್ಣೆ ಹಚ್ಚಿ ಮತ್ತೊಂದು ಪದರ ಮಾಡ್ತೀರಿ. ಇಷ್ಟು ಮಾಡಿ ಒಂದು ಹಿಟ್ಟನ್ನು ಹಚ್ಚಿ ನಾವು ಇದನ್ನು ಲಟ್ಸಾಕ ಮತ್ತೆ ಶುರು ಮಾಡೋರಿ. ಹಿಂಗೆ ಮಾಡೋದರಿಂದ ಪದರಾಗಿ ಚಂದ ಹಿಂಗೆ ಉಬ್ಬಿ ಬರ್ತೈತಿ. ಭಾಳ ಮಸ್ತಾಗಿರುವಂತಹ ಚಪಾತಿ ತಯಾರಾಗಿ ಬರ್ತೈತೆ ರೀ. ಈಗ ಏನು ಮಾಡಿರಿ, ಎಲ್ಲೆಲ್ಲಿ ದಿಪ್ಪು ನಿಮಗೆ ಕಾಣ್ತೈತೆ ರೀ ದಂಡಿಗೆ, ಅದನ್ನು ಚೆನ್ನಾಗಿ ಲಟ್ಸ್ಕೊತ ಹೋಗ್ರಿ. ಅಂದ್ರೆ ಬರೋಬ್ಬರಿಯಾಗಿ ಈ ಒಂದು ಚಪಾತಿ ಬರ್ತೈತೆ ರೀ. ಮಾಡೋಕ್ಕಂತೂ ಇಷ್ಟ ಈಸಿಯಾಗಿರುವಂಥ ಒಂದು ಚಪಾತಿ. ಆದ್ರೆ ನೀವು ನಾರ್ಮಲ್ ಮಾಡ್ತಿರಲಿಲ್ಲ, ಅದಕ್ಕಿಂತ ಚಲೋ ಅನಿಸ್ತೈತೆ ರೀ ನಿಮಗೆ ತಿನ್ನುವಾಗ. ಯಾಕಂದ್ರೆ ಸಾಫ್ಟು ಆಗ್ತಾವು. ಆಮೇಲೆ ಇದ್ರಾಗ ನಿಮಗೆ ಬೇಕು ಅಂತಂದ್ರೆ ಸಾಫ್ಟ್ ಬ್ಯಾಡ್ರಿ, ಸ್ವಲ್ಪ ಕ್ರಿಸ್ಪಿ ಹಿಂಗೆ ಬೇಕು ಅಂತಂದ್ರೆ ಕಡಕ್ಕಾಗಿ ಬೇಯಿಸಿ ಹಂಗೂ ಮಾಡ್ಕೊಳ್ಬೋದು ರೀ. ನೋಡಿ, ಹಿಂಗೆ ಕೈಯಾಗಿ ತಕ್ಕೊಂಡ ಇದಕ್ಕೇನು ಆರಾಮ್ಸಿ ಅದು ಬರ್ತೈತೆ ರೀ. ಅದಾದ್ಮೇಲೆ ತವಿ ಮೇಲೆ ತೊಗೊಂಡು ಹೋಗಿ ಇದನ್ನು ಬೇಯಕ್ಕೆ ನೀವು ಹಾಕಬೇಕ್ರಿ. ಚಲೋತ್ನಂಗೆ 2 ಮೈ ಬರೋಬ್ಬರಿಯಾಗಿ ಬೆಂತು ಅಂತಂದ್ರೆ ಹಿಂಗೆ ಸಣ್ಣಂಗೆ ಉಬ್ಬಾಕ್ ಚಾಲೂ ಆಗ್ತೈತಿ. ಒಂದ್ಸಲ ತಿರುಗಿಸಿ ಹಾಕ್ರಿ, ತೀರಾ ಚಂದಂಗೆ ಮಸ್ತಾಗಿ ಅದು ಉಬ್ಬಿ ಬೆಂದು ಬರ್ತೈತೆ ರೀ. ಇಷ್ಟ ನೀವು ಮಾಡಬೇಕಾಗಿರೋದು. ಏಕದಮ್ ಸಿಂಪಲ್ ಆಗಿರುವಂಥ ಚಪಾತಿ, ತನ್ನಿಂದ ತಾನೇ ಪದರ ಆಗಿ ಬರುವಂಥ ಚಪಾತಿ ನೀವು ನೋಡಾಕತ್ತೀರಿ. ಹಾಗಾದ್ರೆ ನೀವು ಇದಕ್ಕೆ ಬೇಕು ಅಂತಂದ್ರೆ ಎಣ್ಣೆ ಹಚ್ಚಿನೂ ಬೇಯಿಸ್ಬೋದು ರೀ, ಇಲ್ಲ ಬರೀ ಹಿಟ್ಟನ್ನ ಇರಲಿ ಅಂತಂದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ಪೂರ್ತಿ ಏನಿರಲಾರ್ದು ಆರಾಮ್ ಸರಿಯಾಗಿ ನೀವು ಈ ಚಪಾತಿಯನ್ನು ಮಾಡ್ಕೊಳ್ಬೋದು ರೀ. ಇಷ್ಟು ಮಾಡಿ ನೀವೇನು ಮಾಡಿರಿ, ಇದನ್ನು ಬೇಯಿಸಿ ತಕ್ಕೊಂಡ್ಬಿಡ್ರಿ. ಏಕದಮ್ ಫಸ್ಟ್ ಕ್ಲಾಸ್ ಆಗಿರುವಂತಹ ಚಪಾತಿ ನಿಮಗೆ ತಯಾರಾಗ್ತೈತೆ ರೀ. ಹಿಂಗೆ ನೀವು ಮಾಡ್ಕೊಳ್ಬೋದು ರೀ. ಇಲ್ಲ ನಾವು ಬೇರೆ ರೀತಿ ಮಾಡ್ತಿದ್ದೀವಿ ರೀ ಪದರ ಅಂತಂದ್ರೆ ಸಣ್ಣ ಉಳ್ಳಿ ಮಾಡ್ಕೊರಿ. ಇದೇಗೆ ನೀವು ಒಂದು ದೊಡ್ಡ ತೊಗೊಂಡ್ರಿಲ್ಲ, ಅದೇ ದೊಡ್ಡದ್ರಾಗಣ ಈಗ 2 ಉಳ್ಳಿ ಆಗಬೇಕು ರೀ. ಹಂಗೆ ನೀವು ಏನು ಮಾಡಿರಿ, 2 ಈ ರೀತಿ ಸಣ್ಣ ಪೇಡೆಗಳನ್ನ ತೊಗೊರಿ. ಅದಕ್ಕೆ ಒಂದಕ್ಕೆ ಹಿಟ್ಟು ಹಚ್ಚಿರಿ, ಇನ್ನೊಂದಕ್ಕೆ ಹಿಟ್ಟು ಹಚ್ಚೋದು ಬೇಡ. ಇದೊಂದಕ್ಕೆ ಏನು ಮಾಡಪ್ಪ ಅಂತಂದ್ರೆ ಎಣ್ಣೆಯನ್ನು ಹಚ್ಚೋನು ರೀ. ಈಗ ಹಿಟ್ಟನ್ನು ಹಚ್ಚಿದಿರದಿಲ್ಲ, ಅದನ್ನ ಇದ್ರ ಮೇಲೆ ಇಟ್ಟು ಸ್ವಲ್ಪ ಒತ್ತಿ ಬಿಡ್ನೋ ರೀ. ಹಿಂಗಾಗಿ ಅದಾದ ನಂತರ ಅದನ್ನು ಮತ್ತೊಂದು ಹಿಟ್ಟಿನಾಗ ನಾವು ಎದ್ದು ಹಂಗೆ ಸ್ವಲ್ಪ ರೀ, ಭಾಳಲ್ಲ, ಸ್ವಲ್ಪ ಎದ್ದು ಲಟ್ಸಕ್ಕೆ ಚಾಲು ಮಾಡೋದ್ರಿ. ಒಂದ್ರ ಮೇಲೆ ಒಂದು ಉಳ್ಳಿ ಇಟ್ಟು ಮಾಡೋ ಚಪಾತಿ ಅಥವಾ ಪದರ ಚಪಾತಿ ಅಂತಾರೆ ಇದಕ್ಕೂ ರೀ. ಹಿಂಗೆ ಮಾಡಿರೂ ಅಟ್ಟ ಚಲೋತ್ನಂಗಿರುವಂತಹ ಚಪಾತಿಗಳು ಭಾಳ ಸಿಂಪಲ್ಲಾಗಿ ಬರ್ತವೆ. ಇದನ್ನು ಅಷ್ಟೇ ನಾವು ಸ್ವಲ್ಪ ಇದಕ್ಕೆ ಕಡಕ್ ಬೇಯಿಸಾಕತ್ತೀವಿ. ಅದಕ್ಕೆ ಚೆಂದಾಗಿ ಸ್ವಲ್ಪ ಟೈಮ್ ಬಿಟ್ಟು ಇದನ್ನು ಬರೋಬ್ಬರಿಯಾಗಿ ನೀವು ಮಾಡ್ಕೊಳ್ಬೋದು ರೀ. ಕಡಕ್ ಚಪಾತಿ ಯಾರ್ಯಾರಿಗೆ ಇಷ್ಟ, ಕಡಕ್ ಚಪಾತಿ ಮೇಲೆ ಒಂದು ಸ್ವಲ್ಪ ಕಾರ್ಬೇಳೆ ಅಥವಾ ಸಾಂಬಾರು ಇದ್ರೆ ತಿಕೋರಿ, ಏನು ಭಾರಿ ಅನಿಸ್ತೈತಿ ಗೊತ್ತೈತೇನ್ರಿ ಅದ. ಇಲ್ಲ ನೀವು ಕಡಕ್ ರೊಟ್ಟಿ ಮೇಲೂ ಹಂಗಾರಿ ಸಾರು ಅದೊಂದು ಭಾಳ ಮಸ್ತ್ ಟೇಸ್ಟ್ ಬರ್ತೈತೆ. ನೀವು ಹಂಗೆ ತಿಂತಿದ್ರೆ ನಿಮಗೂ ಅದು ಇಷ್ಟ ಆಗಿದ್ರೆ ಹೇಳ್ರಿ ನೋಡಿ. ಹಂಗೆ ಇದನ್ನು ನೀವು ಒಂದು ಬಟ್ಟೆಯಿಂದ ಹಿಂಗೆ ಮೇಲೆ ಒತ್ತಿ ಬೇಯಿಸ್ಬೋದು ರೀ. ಕೈಯಿಂದ ಒತ್ತಬೇಕಂತಲೇ ಏನಿಲ್ಲ ರೀ, ಒಂದು ಬಟ್ಟೆಯಿಂದ ಒತ್ತಿದ್ರೂ ನಡಿತೈತೆ ರೀ. ನೋಡ್ಬೋದು ನೀವು ಚೆನ್ನಾಗಿ ಪದರ ತನ್ನಿಂದ ತಾನ ಬಿಡಾಕತ್ತೈತಿ. ಹಿಂಗೆ ಮಾಡಿದ್ರೆ ಈ ಒಂದು ಚಪಾತಿನೂ ಅಟ್ಟ ಸುಲಭವಾಗಿ ನಿಮ್ಗೆ ಬರ್ತದೆ ರೀ ಮಾಡೋಕ್ಕೆ. ಇಷ್ಟ ಮಾಡಿದ್ರಿ ಅಂತಂದ್ರೆ ಹಿಂಗನ ನೀವು ಎಲ್ಲ ಚಪಾತಿಗಳನ್ನ ಮಾಡ್ಕೊರಿ. ಸಿಂಪಲ್ಲಾಗಿ ಬರ್ತಾವು, ಟೇಸ್ಟ್ದಾಗ ಅಗದಿ ಭಾರಿ ಇರ್ತಾವು, ಮತ್ತು ನಿಮ್ಗೆ ಚಲೋತ್ನಂಗೆ ಇಷ್ಟ ಆಗುವಂಗೆ ಪಸಂದ್ ಬರ್ತಾವ್ರಿ. ಹಾಗಾದ್ರೆ ಮಾಡಿದ ಮೇಲೆ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ನೆನಪಿರಲಿ, ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.